ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಈ ಮುಂಜಾನೆ ಪ್ರತಿದಿನ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯ ಓದ್ಕೊಂಡಿದ್ರ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಯೋಬನು 5ನೇ ಅಧ್ಯಾಯ 19ನೇ ವಚನ. 7ನೇ ಇಕ್ಕಟ್ಟು ಉಂಟಾದರೂ ಯಾವ ಕೇಡು ನಿನ್ನನ್ನು ಮುಟ್ಟದು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರರು, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ ಪ್ರಿಯರೇ. 7ನೇ ಇಕ್ಕಟ್ಟು ಉಂಟಾದರೂ ಯಾವ ಕೇಡು ನಮ್ಮನ್ನು ಮುಟ್ಟದು ಎಂಬುದಾಗಿ ಪ್ರಿಯ. ಯಾವ ಕೇಡು ನಮಗೆ ಉಂಟಾದರೂ ಆ ಕೇಡುಗಳು ನಮಗೆ ಮುಟ್ಟಾದ ಹಾಗೆ, ನಮ್ಮ ಕುಟುಂಬದಲ್ಲಿ ಅಂಟಿಕೊಳ್ಳದ ಹಾಗೆ ದೇವರೇನ್ ಮಾಡ್ತಾರಂತೆ, ಕಾಪಾಡುತ್ತಾರಂತೆ. ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಕೆಲವು ವಿಷಯಗಳಲ್ಲಿ ನಾವು ನೋಡ್ಬೇಕಾದ್ರೆ ಜನರು ನಮ್ಗೆ ಸಮಸ್ಯೆಗಳುಂಟು ಮಾಡುವಾಗ, ನಿಂದನೆಗೆ ಒಳಗಾಗುವಂತ ಸಮಸ್ಯೆಗಳುಂಟು ಮಾಡುವಾಗ, ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಕುಟುಂಬದಲ್ಲಿ ಅನೇಕ ರೀತಿಯಾಗಿ ನಮ್ಗೆ ಕೇಡು ಉಂಟು ಮಾಡಬೇಕೆಂಬುದಾಗಿ ಕೆಟ್ಟ ಆಲೋಚನೆಯಿಂದ ಕೆಟ್ಟ ರೀತಿಯಾಗಿ ನಮ್ಮನ್ನು ನೋಡ್ತಾರೆ ಪ್ರಿಯರೇ. ಆದ್ರೆ ಅಂತ ವಿಷಯಗಳಲ್ಲಿ ನಾವು ಭಯ ಪಡಬಾರ್ದು. ಯಾಕಂದ್ರೆ ದೇವರು ನಮ್ಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರೆ ಪ್ರಿಯ, ಯಾವ ಕೇಡು ನಿಮ್ಮನ್ನು ಮುಟ್ಟದು ಎಂಬುದಾಗಿ ಪ್ರಿಯ. ಸೈತಾನನು ಒಂದು ನಮ್ಮ ಜೀವಿತದಲ್ಲಿ ಅನೇಕ ಶೋಧನೆಗಳಿಂದ ಅನೇಕ ಮನುಷ್ಯರ ಮೂಲಕವಾಗಿ ಅನೇಕ ರೀತಿಯಾಗಿ ಕೇಡುಗಳನ್ನು ಉಂಟು ಮಾಡುತ್ತೆ ಪ್ರಿಯರೇ. ಅದು ಕಷ್ಟಗಳ ಕೇಡಾಗಿರ್ಬೋದು, ಸಮಸ್ಯೆಗಳೇ ಆಗಿರ್ಬೋದು, ಭಯಂಕರ ಪರಿಸ್ಥಿತಿಗಳು ಕೇಡುಗಳಾಗಿರ್ಬೋದು, ನಮ್ಮ ಕುಟುಂಬ ಯಾವುದೊಂದು ವಿಷಯದಲ್ಲಿ ಸೈತಾನನು ನಾವು ಒಳ್ಳೆ ರೀತಿಯಾಗಿ ಇರಬಾರ್ದು ಅಂತೇಳಿ ಅನೇಕ ರೀತಿಯಾಗಿ ಅನೇಕ ಶೋಧನೆಯಿಂದ ನಮ್ಮನ್ನು ಕೇಡುಗಳು ಉಂಟು ಮಾಡುತ್ತೆ ಪ್ರಿಯರೇ. ಅಂತ ಸ್ಥಿತಿಯಲ್ಲಿ ದೇವರು ಏನ್ ಮಾಡ್ತಾರೆ, ನಮಗೆ ಯಾವ ಕೇಡು ನಮ್ಮನ್ನು ಮುಟ್ಟದ ಹಾಗೆ ಆತ ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮ ನಡೆಸುವಂತ ದೇವರಾಗಿದ್ದಾರೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳು, ಕೇಡುಗಳು, ಭಯಂಕರ ಪರಿಸ್ಥಿತಿಗಳು ಉಂಟಾಗ್ತಿ ಅಂತ ಭಯ ಪಡ್ತಿದ್ರೆ ಪ್ರಿಯರೇ. ಆದ್ರೆ ಭಯ ಪಡಬೇಡ್ರಿ. ಯಾಕಂದ್ರೆ ದೇವರು ಇಲ್ಲಿ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡಿದ್ರೆ ಏನಂದ್ರೆ ಪ್ರಿಯರೇ, ನಮ್ಗೆ ಯಾವ ಕೇಡು ಏನು ಮಾಡ್ಲಕ್ ಸಾಧ್ಯ ಇಲ್ಲ ಪ್ರಿಯ. ಯಾಕಂದ್ರೆ ನಾವು ದೇವರಲ್ಲಿ ನಂಬಿಕೆ ಉಳ್ಳ ಮಕ್ಕಳಾಗಿ, ಆತನಲ್ಲಿ ಭಯಭಕ್ತಿಯುಳ್ಳ ಮಕ್ಕಳಾಗಿ ಜೀವಿಸುವಾಗ ಎಂತ ಕೇಡುಗಳು ಸಹಿತ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿದ್ರು ಅವು ಕೇಡುಗಳು ನಮ್ಮನ್ನು ಮುಟ್ಟೋದಿಲ್ಲ ಪ್ರಿಯರೇ. ದೇವರು ನಮ್ಗೆ ಎಲ್ಲಾ ವಿಷಯಗಳಲ್ಲಿ ಎಲ್ಲ ಕೇಡು ಗಣಾಂತರಗಳಿಂದ ನಮ್ಮ ತಪ್ಪಿಸಿ ಆತ ನಮ್ಮನ್ನು ರಕ್ಷಿಸುವಂತ ದೇವರಾಗಿದ್ರೆ ಪ್ರಿಯರೇ. ಮನುಷ್ಯರು ಯಾವ ರೀತಿಯಾಗಿ ನಮ್ಮನ್ನು ಬಾಧೆ ಪಡಿಸ್ಬೇಕೆಂಬುದಾಗಿ ಎಷ್ಟೇ ಆಲೋಚನೆಯಿಂದ ಕೇಡು ಮನಸ್ಸಿನಿಂದ ನಮ್ಮ ನೋಡಿದ್ರು ಸಹ ಅಂತ ಮನುಷ್ಯರಿಗೆ ಅಂತ ಮನುಷ್ಯರ ಆಲೋಚನೆ ನಮ್ಗೆ ಏನಾಗ್ಲಕ್ ಸಾಧ್ಯ ಇಲ್ಲ ಪ್ರಿಯರೇ. ನಮ್ಮನ್ನು, ನಮ್ಮ ಕುಟುಂಬವನ್ನು ದೇವರು ಅದ್ಭುತ ರೀತಿಯಾಗಿ ಆತ ನಡೆಸುವಾಗ ಪ್ರಿಯರೇ, ನಾವ್ ಎಲ್ಲಾ ವಿಷಯದಲ್ಲಿ ಧೈರ್ಯಲಿದ್ದು ನಾವು ಮುಂದಕ್ಕೆ ಸಾಗುವಂತರಾಗಿರ್ಬೇಕು ಪ್ರಿಯರೇ. ಆತನ ನಾವು ನಂಬಿಕೆ ವಿಶ್ವಾಸವುಳ್ಳ ಮಕ್ಕಳಾಗಿ ಜೀವಿಸ್ಬೇಕು ಪ್ರಿಯರೇ. ಅಂತ ಸೈತಾನ ನಮ್ಮ ಜೀವಿತದಲ್ಲಿ ಅನೇಕ ರೀತಿಯಾಗಿ ಅನೇಕ ವಿಷಯಗಳಲ್ಲಿ ನಮ್ಮನ್ನು ಶೋಧನೆಗೆ ಒಳಗಾಗಿ ನಮ್ಮನ್ನು ಶೋಧಿಸ್ತಾ ಇರುತ್ತೆ ಪ್ರಿಯ ಸೈತಾನನು. ಆದರೆ ದೇವರು ನಮಗೆ ಪ್ರತಿಯೊಂದು ವಿಷಯದಲ್ಲಿ ಆತ ನಮ್ಮ ಜೊತೆಲಿದ್ದು ನಮ್ಮನ್ನು ಅದ್ಭುತ ರೀತಿಯಾಗಿ ಆತ ನಡೆಸುವಾಗ ಈ ಮುಂಜಾನೆ ಸಮಯ ನಾವು ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರಿಯರೇ. ನಾವು ಧೈರ್ಯ ತಂದ್ಕೊಳ್ಳೋಣ. ನಮ್ಮ ಎಂತ ಕೇಡುಗಳು ನಮ್ಮ ಮೇಲೆ ಬಂದ್ರು ಅವು ನಮ್ಮ ಮುಟ್ಟದ ಹಾಗೆ ದೇವರು ನಮ್ಮನ್ನು ಕಾಪಾಡುವಂತರಾಗಿದ್ದಾರೆ, ನಮ್ಮನ್ನು ನಡೆಸುವಂತರಾಗಿದ್ದಾರೆ, ನಮ್ಮನ್ನು ಧೈರ್ಯ ಪಡಿಸುವಂತ ದೇವರಾಗಿದ್ದಾರೆ ಎಂಬುದಾಗಿ ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನವು ಗಟ್ಟಿಗೆ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಿಜವಾಗಿ ದೇವರು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಿಮ್ಮ ಜೀವಿತದಲ್ಲಿ ಆತನ ಅದ್ಭುತ ರೀತಿಯಾಗಿ ಆತನು ವಾಗ್ದಾನ ನೆರವೇರಿಸಿ ಆಶೀರ್ವದಿಸಿ ನಮ್ಮನ್ನು ಬಲಪಡಿಸಿ ಆತ ನಮ್ಮನ್ನು ಅದ್ಭುತ ರೀತಿಯಾಗಿ ಆತ ನಡೆಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯ ತಂದೆ ಎಷ್ಟು ಜನರು ತಂದೆ ವಾಗ್ದಾನ ನೋಡ್ತಿದ್ರಪ್ಪ. ಈ ವಾಗ್ದಾನ ಅದ್ಭುತ ರೀತಿಯಾಗಿ ಪ್ರಭು ಅವ್ರ ಕುಟುಂಬದಲ್ಲಿ ತಂದೆ ನೀವು ಆಶೀರ್ವದಿಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸುವಂತ ದೇವರಪ್ಪ ತಂದೆ. ಎಷ್ಟು ಬಲವುಳ್ಳ ವಾಗ್ದಾನದಿಂದ ಕೇಳಿ ನಾವು ಬಲ ಹೊಂದ್ಕೊಂಡಿದ್ದೇವಪ್ಪ ತಂದೆ ದೇವರೇ. ಯಾವ ಕೇಡು ನಿಮ್ಮನ್ನು ಮುಟ್ಟದು ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರಿ ಪ್ರಭಾ. ಎಷ್ಟು ಜನರು ಯಾವ ಕೇಡಿದೆ ಎಂಬುದಾಗಿ ಸಮಸ್ಯೆಯಲ್ಲಿ ಭಯ ಪಡ್ತಾರಪ್ಪ. ಅವೆಲ್ಲ ಕೇಡುಗಳಿಂದ ಪ್ರಭಾ ಈ ಮುಂಜಾನೆ ಸಮಯ ವಾಗ್ದಾನ ಮುಖಾಂತರವಾಗಿ ಪ್ರಭಾ ಅವರ
ಅವ್ರಿಗೆ ಧೈರ್ಯ ತಂದುಕೊಳ್ಳುವಂತೆ ನೀವು ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ. ಕುಟುಂಬ ವಿಷಯದಲ್ಲಿ ಆಗಿರ್ಬೋದು, ಕುಟುಂಬ ಯಾವ್ಯಾವ ವಿಷಯದಲ್ಲಿ ತಂದೆ ಅವ್ರ ಕೇಡುಗಳಿದೆ ಅಂತ ಸಮಸ್ಯೆಗಳು ನೋಡಿ, ಕಷ್ಟಗಳನ್ನ ನೋಡಿ, ಕಣ್ಣೀರಲು ಅವಮಾನ ಸ್ಥಿತಿಗಳು ನೋಡಿ ಎಷ್ಟು ಜನರು ಭಯದಲ್ಲಿದ್ದಾರೆ ಪ್ರಭಾ. ಪ್ರತಿಯೊಂದು ಭಯವನ್ನು ತೆಗೆದಾಕಿ ಪ್ರಭಾ, ಅವ್ರಿಗೆ ಎಲ್ಲಾ ವಿಷಯದಲ್ಲಿ ಪ್ರಭಾ ನೀವೇ ಅವರಿಗೆ ಜೊತೆಲಿದ್ದು ನೀವೇ ರಕ್ಷಿಸುವಂತ ದೇವರು, ಕಾಪಾಡುವಂತ ದೇವರು ನೀವು ಆಗಿರು ತಂದೆ. ಎಷ್ಟು ಜನರು ತಂದೆ ದೇವರೇ ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟಿಸುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ತಂದೆ ಅವರಿಗೆ ಮುಂಜಾನೆ ವಾಗ್ದಾನ ಮುಖಾಂತರವಾಗಿ ತಂದೆ ನೀವು ಮಾತಾಡಿರಪ್ಪ. ನಿಮಗೆ ಯಾವ 7 ಕೇಡುಗಳು ನಿಮ್ಗೆ ಉಂಟಾದ್ರೆ ಯಾವ ಕೇಡು ನಿಮ್ಗೆ ಮುಟ್ಟದು ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರ ಪ್ರಭಾ. ಯಾವ ಕೇಡು, ಯಾವ ಸಮಸ್ಯೆ, ಯಾವ ಚಿಂತೆ, ಯಾವ ಅವಮಾನ ಸ್ಥಿತಿಗಳೇ ಇದ್ರೂ ಸಹ ಅವರೆಲ್ಲ ವಿಷಯದಲ್ಲಿ ತಂದೆ ನಿನ್ ಮೇಲೆ ವಿಶ್ವಾಸ ಇಟ್ಟು ಅವರು ಪ್ರಾರ್ಥನೆಯಲ್ಲಿ ಏಕೀಭವಿಸುವಾಗ ಪ್ರಭಾ, ಪ್ರತಿಯೊಂದು ಅವಮಾನ ಸ್ಥಿತಿಗಳಿಂದ ಎಲ್ಲ ಬಿಡುಗಡೆ ಪ್ರಭಾ, ಎಲ್ಲ ಕೇಡು ಗಣಾಂತಗಳಿಂದ ಬಿಡುಗಡೆ ಅಪ್ಪ. ಮುಂಜಾನೆ ಸಮಯದಲ್ಲಿ ತಂದೆ ಈ ವಾಗ್ದಾನ ಅದ್ಭುತ ರೀತಿಯಾಗಿ ಪ್ರಭು ಎಲ್ಲರ ಜೀವಿತದಲ್ಲಿ ತಂದೆ ನೀವೇ ಆಶೀರ್ವದಿಸುವಂತ ದೇವರು, ನೀವು ಕಾಪಾಡುವಂತ ದೇವರು. ಎಲ್ಲಾ ವಿಷಯದಲ್ಲಿ ತಂದೆ ನೀವೇ ಅವ್ರ ಜೊತೆಲಿದ್ದು ಎಲ್ಲ ಕೇಡು ಗಣಾಂತಗಳಿಂದ ತಪ್ಪಿಸಿ ನೀವೇ ಅವ್ರಿಗೆ ಎಲ್ಲಾ ವಿಷಯದಲ್ಲಿ ಸಹಾಯಕನಾಗಿದ್ದು ನೀವೇ ಕಾಪಾಡುವಂತ ದೇವರಾಗಿರಿ ಅಂತೇಳಿ ಮುಂಜಾನೆ ಸಮಯದಲ್ಲಿ ತಂದೆ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ, ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ, ಆಮೇನ್. ಪ್ರೇರೆ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ಫಲ ಹೊಂದ್ಕೊಂಡು ನಂಬಿಕೆ ಉಳ್ಳವರಾಗಿದ್ರು ಪ್ರೇರೆ. ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ. ನೀವು ಹೊಂದ್ಕೊಂಡಿರುವಂಥ ಬಲವು, ನಂಬಿಕೆಯು, ಸಂತೋಷವು ಅವರು ಸಹ ವಾಗ್ದಾನ ಕೇಳಿ ಹೊಂದ್ಕೊಳ್ಳುವಂತರಾಗಿರ್ತಾರೆ ಪ್ರೇರೆ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೇವೆ ಪ್ರೇರೆ. ಮತ್ತು ಹೊಸೊಬ್ರು ಯಾರಾದರೂ ಈ ಚಾನೆಲ್ ನೋಡುವುದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿದಿನ ದೇವರು ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ, ಆತನ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಆತನ ನೆರವೇರಿಸಿ ಆಶ್ವಾಸ ಬಲಪಡಿಸುವಂತ ದೇವ್ರ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್.